ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಿನಿ ಫ್ರಿಡ್ಜ್ ಆರ್ಗನೈಸೇಷನ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಲೇಟಾಗಿ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಹಬ್ಬದ ಕೆಲಸ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ನಾನು ಫ್ರಿಡ್ಜ್ ಆರ್ಗನೈಸೇಷನಿಂದ ನಾನು ಇವತ್ತು ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನೀವು ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದ್ರೆ ಫ್ರಿಡ್ಜ್ದು ಹಿಂದೆಗಡೆ ಸ್ವಿಚ್ ಇರುತ್ತಲ್ಲ, ಅದನ್ನ ಆಫ್ ಮಾಡಿಬಿಟ್ಟು ಆ ಪ್ಲಗ್ ಕೂಡ ಓಪನ್ ಮಾಡಬೇಕಾಗತ್ತೆ. ಮತ್ತು ಒಳಗಡೆ ಪಾರ್ಟ್ಸ್ ಎಲ್ಲ ನಿಮಗೆ ಸಪ್ರೇಟಾಗಿ ಸಿಗುತ್ತೆ, ಅದು ಓಪನ್ ಮಾಡ್ಕೊಳ್ಬೋದು, ಸಪ್ರೇಟಾಗಿ ಬರುತ್ತೆ ಅದು. ಸೊ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದ್ಬಿಟ್ಟು ನೀಟಾಗಿ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನೀವು ಸೋಪು ಸಬೀನಾ ಎಲ್ಲ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಡಿ. ಈ ವಿಮ್ ಲಿಕ್ವಿಡ್ ಥರ ಬರುತ್ತಲ್ಲ, ಅದರಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಈ ಸಬೀನಾ ಎಲ್ಲ ಹಾಕಿದ್ರೆ ಒಂಥರ ಬೂದಿ ಥರ ಆಗೋಗುತ್ತೆ. ಈ ಥರ ಗ್ಲಾಸ್ ಐಟಮ್ಸ್ಗೆಲ್ಲ ಆ ಥರ ಹಾಕ್ಬಾರ್ದು. ಸೊ ವಿಮ್ ಲಿಕ್ವಿಡ್ನ ನಾನು ಯೂಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಅದೇ ವಿಮ್ ಡ್ರಾಪ್ನೇ ಹಾಕಿ ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಗ್ಲಾಸಸ್ ಎಲ್ಲ ಹುಷಾರಾಗಿ ನೋಡಿ ನಿಧಾನಕ್ಕೆ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಡೆಲಿಕೇಟೆಡ್ ಆಗಿರುತ್ತೆ ಫ್ರಿಡ್ಜ್ ಗ್ಲಾಸಸ್ಸು. ಹುಷಾರಾಗಿ ನೋಡಿ ವಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಂದು ಒಣಗಿರೋ ಬಟ್ಟೆನಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಫ್ರಿಡ್ಜ್ನ ಕ್ಲೀನ್ ಮಾಡಲಿಕ್ಕೆ ಒಳಗಡೆ ನಾನು ಒಂದು ಬಟ್ಲಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಸೋಡಾ, 1 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಸೋಡಾ. 1 ಸ್ಪೂನ್ ಅಡುಗೆ ಸೋಡಾ, 1 ಸ್ಪೂನು ಉಪ್ಪು ಹಾಕ್ಕೊಂಡೆ, ಸಾಲ್ಟು, ಮತ್ತು ವಿಮ್ ಡ್ರಾಪು 2-3 ವಿಮ್ ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ವಿಮ್ ಡ್ರಾಪ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಕೂಡ ನೀವು ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಸ್ಪ್ರೇ ಬಾಟ್ಲ್ ಇತ್ತು ನನ್ನ ಹತ್ರ, ಅದರಲ್ಲಿ ನಾನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಕೊಳ್ಳಿ. ತುಂಬ ಎಫೆಕ್ಟಿವ್ ಆಗಿದೆ ಇದು, ತುಂಬ ಚೆನ್ನಾಗಿದೆ. ಕಾಲಿನ್ ಥರನೇ ಇರುತ್ತೆ. ಕಾಲಿನ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಒಳಗಡೆ ಎಲ್ಲ ಇದು ಮಾಡೋಕ್ಕೆ ಇದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಫಸ್ಟು ನಾವು ಡ್ರೈ ಬಟ್ಟೆ ತೊಗೊಂಡು ಏನೇನು ಕಸ ಇದ್ದರೆ ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಬಿಡಿ, ಎಲ್ಲ ಒದ್ರುಕೊಂಬಿಡಿ. ಅದಾದ ನಂತರ ನೀವು ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಎಂಥ ಗಲೀಜಿದ್ರೂ ನೀಟಾಗಿ ಬಂದುಬಿಡುತ್ತೆ. ನಾನು ಆವಾಗವಾಗ ಕ್ಲೀನ್ ಮಾಡ್ಕೊಳೋದ್ರಿಂದ ಅಷ್ಟೊಂದೇನು ಗಲೀಜೇನಿಲ್ಲ, ಕ್ಲೀನಾಗೇ ಇದೆ. ಬಟ್ ಈ ಸ್ಪ್ರೇ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ. ಈ ಥರ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಶೈನಿಂಗ್ ಬರುತ್ತೆ. ಸೇಮ್ ಕಾಲಿನ್ ಥರನೇ ಇದು ಯೂಸ್ ಆಗುತ್ತೆ. ಸೊ ನೀಟಾಗಿ ಅದು ಸ್ಪ್ರೇನ ಎಲ್ಲ ಕಡೆ ಸ್ಪ್ರೇ ಮಾಡಿಕೊಂಡು, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ವಿಮ್ ಹಾಕಿರೋದ್ರಿಂದ, ವಿಮ್ ಲಿಕ್ವಿಡು ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ. ಕ್ಲೀನಾಗಿ ಅದನ್ನೆಲ್ಲ ಒರೆಸ್ಕೊಂಡೆ. ಏನೇನೋ ಒಂದು ಸ್ವಲ್ಪ ಟಫ್ ಸ್ಟೇನ್ಸ್ ಥರ ಇದ್ರೂ ಈ ಥರ ಸ್ಪ್ರೇ ಹಾಕಿ ಒರೆಸ್ಬಿಟ್ರೆ ಕ್ಲೀನ್ ಆಗೋಗುತ್ತೆ. ಸೊ ಈಚೆ ಕಡೆ ಕೂಡ ನೀವು ಇದೇ ಸ್ಪ್ರೇನೇ ಯೂಸ್ ಮಾಡಿಕೊಂಡು ಒರೆಸ್ಕೊಳ್ಬೋದು. ನಾನು ಈಚೆ ಕಡೆಗೆ ಕಾಲಿನ್ ಹಾಕ್ಕೊಂಡಿದ್ದೆ, ಟಿ ವಿಗೆಲ್ಲ ಕಾಲಿನಲ್ಲಿ ಒರೆಸ್ಕೊಳ್ತಾ ಇದ್ದೆ. ಸೊ ಈಚೆ ಕಡೆ ನಾನು ಕಾಲಿನ್ ಹಾಕ್ಕೊಂಡಿದ್ದೆ. ಸೊ ನೋಡಿ ಇಲ್ಲೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ. ಸ್ವಿಚ್ ಯಾವುದೇ ಕಾರಣಕ್ಕೂ ಸ್ವಿಚ್ ಎಲ್ಲ ಆಫ್ ಮಾಡಿಬಿಟ್ಟು ನೀವು ಈ ಥರ ನೀರಲ್ಲಿ ಒರೆಸ್ಬೇಕಾಗತ್ತೆ. ಫ್ರಿಡ್ಜ್ ಒಳಗಡೆ ಪ್ಲಗ್ ಕೂಡ ಓಪನ್ ಮಾಡಿಬಿಡಿ. ಆಮೇಲೆ ಕ್ಲೀನಾಗಿ ಅದನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಇವಾಗ ನಾನು ಒರೆಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದರೊಳಗಡೆ ಫ್ರಿಡ್ಜ್ ಒಳಗಡೆ ಫಿಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಯಾವ್ದು ಎಲ್ಲೆಲ್ಲಿ ಹಾಕಬೇಕೋ ಅದನ್ನೆಲ್ಲ ನೀಟಾಗಿ ಫಿಟ್ ಮಾಡಿಕೊಂಡೆ. ಕ್ಲೀನಾಗಿ ಫಿಟ್ ಮಾಡ್ಕೊಂಡ ನಂತರ ನಾನು ಫ್ರಿಡ್ಜ್ ಆರ್ಗನೈಸೇಷನ್ಗೆ ಅಂತಲೇ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೆ, ಅದರ ರಿವ್ಯೂ ಮಾಡ್ತಿದ್ದೀನಿ, ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಈಗ. ಸೊ ಅದು ರ್ಯಾಕ್ಸ್ ಹೇಗಿದೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಮಿನಿ ಫ್ರಿಡ್ಜ್ ಇರೋರು ನಮ್ಗೆ ಹೆಂಗೆ ಜಾಗ ಸಾಕಾಗಲ್ವಲ್ಲ ಅಂತ ಅಂದ್ಕೊಳ್ಬೋದು. ನಾವು ಈ ಥರ ನಾವು ಯೂಸ್ಕೊಂಡ್ರೆ ಎಷ್ಟು ಯೂಟಿಲೈಸ್ ಆಗುತ್ತೆ ನೀವೇ ನೋಡಿ. ಎಲ್ಲ ಆನ್ಲೈನ್ ಇದರಲ್ಲೂ ನಿಮ್ಗೆ ಇದು ಸಿಗುತ್ತೆ. ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಅಂತ ಕೇಳಿದ್ರೆ ಸಾಕು, ಹಾಕಿದ್ರೆ ಸಾಕು, ನಿಮಗೆ ಸಿಗುತ್ತೆ. ಅಮೆಝಾನ್, ಮಿಂತ್ರಾ, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲದರಲ್ಲೂ ಇದು ಅವೈಲೇಬಲ್ ಆಗಿದೆ. ಎಲ್ಲ ಕಡೆ ಸಿಗುತ್ತೆ, ನಿಮಗೆ ಟ್ರೈ ಮಾಡಿ ನೋಡಿ. ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಜಾಗನೂ ಯೂಟಿಲೈಸ್ ಆಗುತ್ತೆ, ನಮಗೆ ಸ್ಪೇಸ್ ಸಿಗುತ್ತೆ ಜಾಸ್ತಿ. ಬೇರೆ ಸಾಮಾನುಗಳೆಲ್ಲ ಈ ಹಬ್ಬದ ಟೈಮಲ್ಲೆಲ್ಲ ಹೂವುಗಳು ಅದೆಲ್ಲ ತಂದುಬಿಟ್ಟಿರ್ತೀವಿ, ಹೆಂಗೆ ಇಟ್ಕೊಳ್ಳೋದು ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಆದರೆ ಈ ರೀತಿ ನಾವು ಬಾಕ್ಸಸ್ ತೊಗೊಂಡ್ರಿ ಅಂದರೆ ಎಷ್ಟು ಯೂಸ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ತೋರಿಸ್ತೀನಿ. ನಾನು ಅದು ಅನ್ಬಾಕ್ಸಿಂಗ್ ಮಾಡೋವಾಗೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಪ್ರಾಡಕ್ಟ್ ತೊಗೊಂಡಾಗ ತುಂಬ ಯೂಸ್ಫುಲ್ ಆಗುತ್ತೆ.
ಫ್ರಿಡ್ಜ್ ಆರ್ಗನೈಸೇಷನ್ ಬಾಕ್ಸಸ್ ಅಂತ ಕೂಡ ನೀವು ಹಾಕ್ಬೋದು, ಸ್ಟೋರೇಜ್ ಬಾಕ್ಸಸ್ ಅಂತ, ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸಸ್ ಅಂತ ಕೂಡ ನೀವು ಹಾಕ್ಬೋದು. ನೋಡಿ ಅದೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ನಾನು ಯಾವ ರೀತಿ ಅದನ್ನೆಲ್ಲ ಪ್ಯಾಕ್ ಇಟ್ಕೊತೀನಿ, ಯಾವುದ್ಯಾವ್ದ್ರಲ್ಲಿ ಏನೇನು ಹಾಕ್ಬೋದು ಅಂತ ಕೂಡ ನಾನು ನಿಮ್ಮ ಜೊತೆಗೆ ಟಿಪ್ಸ್ ಶೇರ್ ಮಾಡ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಎಷ್ಟೇ ದಿನ ಆದರೂ ಏನೂ ಕೆಡಲ್ಲ. ಕೆಳಗಡೆ ಒಂದು ಟ್ರೇ ಥರ ಕೊಟ್ಟಿರ್ತಾರೆ ನೋಡಿ, ಅದು ಗಾಳಿ ಹೋಗ್ಲಿಕ್ಕೇ ತರಕಾರಿ ಎಲ್ಲ ಹಾಕಿದ್ರೂ ತುಂಬ ನೋಡೋಕ್ಕೂ ಯೂನಿಕ್ ಆಗಿದೆ. ಮತ್ತು ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಸೊಪ್ಪುಗಳು, ತರಕಾರಿಗಳು ಎಲ್ಲ ಇದರಲ್ಲಿ ಸ್ಟೋರೇಜ್ ಮಾಡಿ 6 ಬಾಕ್ಸಸ್ ಬರುತ್ತೆ ಒಂದು ಸೆಟ್ಟಲ್ಲಿ. ನೋಡಿ ಟೊಮ್ಯಾಟೊ ಹಾಕ್ಕೊಳ್ಬೋದು. ಖಾಲಿ ಆದವಾಗೆಲ್ಲ ತೊಗೊಂಬಂದು ಟ್ರೇ ಕ್ಲೀನ್ ಮಾಡಿ ಒರೆಸ್ಕೊಂಡು ನೀವು ತಿರ್ಗಾ ಈ ಥರ ಸ್ಟೋರ್ ಮಾಡ್ಕೊಬೋದು. ಕರಿಬೇವು ಯಾವತ್ತೂ ಅಷ್ಟೇ, ನಾನು ಸ್ಮಾಲ್ ಟಿಪ್ ಹೇಳ್ತಾ ಇದ್ದೀನಿ ನಿಮಗೆ. ಕರಿಬೇವು ಸುಮಾರು ಜನ ಹಂಗಂಗೆ ಫುಲ್ ಬಿಡಿಸ್ಬಿಟ್ಟು ಎಲೆ ಇಟ್ಕೊಂಡ್ಬಿಡ್ತಾರೆ, ಅದು ಜಲ್ದಿ ಕಪ್ಪಾಗೋಗುತ್ತೆ. ಕರಿಬೇವನ್ನ ನಾವು ಕಡ್ಡಿ ಸಮೇತ ಬಿಡಿಸಿ ದೊಡ್ಡ ಕಡ್ಡಿ ಥರ ಇರ್ತಾರೆ, ಅದು ತೆಗೆದ್ಬಿಟ್ಟು ಕಡ್ಡಿನೇ ಬಿಡಿಸಿ ನೀವು ಇಟ್ಕೊಂಡ್ರೆ 1 ವಾರದಿಂದ 2 ವಾರದವರೆಗೂ ಇಟ್ಕೋಬೋದು ನೀವು ಕರಿಬೇವು. ಮತ್ತು ಕೊತ್ತಂಬರಿನೂ ಅಷ್ಟೇ, ಲಾಸ್ಟಲ್ಲಿ ಮಾತ್ರ ಕಟ್ ಮಾಡಿಕೊಂಡು ಕಡ್ಡಿನೇ ರಸಮ್ಗೆಲ್ಲ ಹಂಗೆ ಹಾಕ್ಕೊಳ್ಳೋದ್ರಿಂದ ನಾನು ಕಡ್ಡಿ ಸಮೇತ ಇಟ್ಕೋತೀನಿ ಕೊತ್ತಂಬರಿನೂ. ನೋಡಿ ಕೊತ್ತಂಬರಿ ಇಟ್ಕೊಂಡೆ, ಕರಿಬೇವು, ತರಕಾರಿ ಏನಾದರೂ ಇದ್ದರೆ ತರಕಾರಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಕೂಡ ಒಂದು ಬಾಕ್ಸಲ್ಲಿ ಹಾಕ್ಕೊಬೋದು. ನಾನು ಕ್ಯಾರೆಟು, ಬೀನ್ಸು ಸ್ವಲ್ಪ ಆವಾಗೆ ಸ್ವಲ್ಪ ತೊಗೊಳ್ತೀನಲ್ವ, 1 2 to 3 ಡೇಸ್ಗೆ ಹಾಕೋಷ್ಟು ನಾನು ತೊಗೊಳ್ತೀನಿ, 2 days 3 daysಗೆ. ಸೊ ಅದೆಲ್ಲ ಖಾಲಿ ಆದ ನಂತರ ತಿರ್ಗಾ ಹೊಸ ಫ್ರೆಶ್ಶಾಗಿ ತೊಗೊಂಬಂದು ನಾನು ಸ್ಟೋರ್ ಮಾಡ್ಕೊಳ್ತೀನಿ ಯಾವಾಗೂ. ಸೊ ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗೂ ಕಾಣಿಸುತ್ತೆ. ಫ್ರಿಡ್ಜ್ ಒಳಗಡೆ ಇಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ಜಾಗ ಉಳಿಯುತ್ತೆ ನೋಡಿ. ಹಬ್ಬಗಳ ಟೈಮಲ್ಲೆಲ್ಲ ಹೂವು ಎಲೆ ಎಲ್ಲ ತಂದ್ವಿ ಅಂದರೆ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ಎಲ್ಲೆಲ್ಲಿ ಇಡೋದು ಅಂತ. ಒಂಥರ ಎಲ್ಲೆಲ್ಲೋ ಒಂದೊಂದು ಕಡೆ ಇಟ್ಬಿಡ್ತೀವಿ. ಈ ಥರ ನಮಗೆ ಆರ್ಗನೈಸ್ಡಾಗಿ ಇಟ್ಟರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತು ನಮಗೆ ಜಾಗನೂ ಜಾಸ್ತಿ, ಇನ್ನು ಬೇರೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಯೂಟಿಲೈಸ್ ಆಗಿರುತ್ತೆ. ನೋಡಿ ಕಾಳುಗಳೆಲ್ಲ ನಾನು ಬಾಕ್ಸಲ್ಲಿ ಹಾಕಿಟ್ಕೊಂಡೆ. ಮುಂಚೆ ಟೊಮ್ಯಾಟೊ ಎಲ್ಲ ಹಂಗಂಗೆ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡ್ತಾ ಇದ್ದೆ. ಇವಾಗ ಬಾಕ್ಸ್ ನನಗೆ ಫುಲ್ ಸ್ಪೇಷಿಯಸ್ ಆಗಿ ಜಾಸ್ತಿ ಜಾಗ ಸಿಕ್ಕಿರೋದ್ರಿಂದ ಕಾಳುಗಳೇನೇನಿದೆ ನಾನು ಅವಾಗವಾಗ ಕಾಳು ಯೂಸ್ ಮಾಡ್ತಾ ಇರ್ತೀನಿ, ಕಾಳಿನ ಪಲ್ಯ ಎಲ್ಲ ಮಾಡ್ತಿರ್ತೀನಿ. ಸೊ ಎಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿ ನಾವು ಯಾವ್ದು ಯೂಸ್ ಮಾಡಿರೋದನ್ನ ಕ್ಲೀನಾಗಿ ಕಾಳೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ, ಕೆಳಗಡೆ ಬಾಕ್ಸಲ್ಲಿ. ಯಾಕಂದರೆ ಮೇಲ್ಗಡೆ ಟೊಮ್ಯಾಟೊಗೆಲ್ಲ ಇವಾಗ ಫುಲ್ ಸಫಿಷಿಯೆಂಟ್ ಜಾಗ ಆಯಿತು. ಸೊ ಎಲ್ಲ ಥರ ಕಾಳುಗಳನ್ನ ನಾನು ಬಾಕ್ಸಲ್ಲಿ ಇಟ್ಕೊಂಡೆ. ನೋಡಿ ಎಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ನೀಟಾಗಿ ನೋಡ್ತಾ ಇರ್ಬೋದು. ಓವರಾಲ್ ಯಾವ ಥರ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಸೈಡಲ್ಲಿ ಇಟ್ಕೊಂಡ್ರೆ ಸೆಂಟ್ರಲ್ಲಿ ನೋಡಿ ಎಷ್ಟು ಜಾಗ ಮಿಕ್ಕಿದೆ. ಇನ್ನೇನಾದರೂ ಹೂವಾನು ಇನ್ನೇನಾದರೂ ಬೇರೆ ಏನಾದರೂ ತೊಗೊಂಬಂದಿಟ್ರು, ಈ ಚಪಾತಿ ಹಿಟ್ಟು ಆ ಥರ ಏನಾದರೂ ನಾವು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ಮಾಡ್ಕೊಳ್ತೀವಲ್ಲ, ಅದನ್ನು ಕೂಡ ನೀವು ಸೆಂಟ್ರಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಕಾಯಿಸಿರೋ ಹಾಲು ಅದೆಲ್ಲ ಇಟ್ಕೋಬೋದು. ಸೈಡಲ್ಲಿ ಸಿಂಪಲಾಗಿ ಏನೇನು ಬೇಕೋ ಅದನ್ನ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಮತ್ತು ಸಾಸಸ್ಸು ಆ ಥರ ಇಟ್ಕೊಂಡಿದ್ದೀನಿ. ನಾನು ಮೇಲ್ಗಡೆ ಈ ಥರ ಒಂದು ಮ್ಯಾಟ್ ಹಾಕಿದ್ದೀನಿ, ಪೌಚಸ್ ಥರ ಬರುತ್ತಲ್ಲ, ಫ್ರಿಡ್ಜ್ ಮ್ಯಾಗ್ನೆಟ್ ಹಾಕಿದ್ದೀನಿ. ಸೊ ಓವರಾಲ್ ಈ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.